ಫೈನಲಿ ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ. ಇನ್ನು ಅತ್ತೆ ಮನೆಗೆ ತುಂಬ ಬೇಜಾರಾಗ್ತಾ ಇದೆ. ನಿಜವಾಗ್ಲೂ ಮನಸ್ಸಿಗಂತೂ ತುಂಬ ಭಾರ ಆಗಿಬಿಟ್ಟಿತ್ತು. ಇನ್ನು ಎಲ್ಲರನ್ನೂ ಕೂಡ ಇನ್ನು ಬಿಟ್ಟು ಹೋಗ್ತಾ ಇದ್ದೀವಿ. ಇನ್ನು ಇಷ್ಟು ದಿನ ಅಂತೂ ಹೋಗ್ತಿದ್ದೆ ಬರ್ತಿದ್ದೆ. ಇವಾಗಂತೂ ಆ ಥರ ಆಗೋದಿಲ್ಲ. ಇನ್ನು ಅವರು ಬರಬೇಕಾಗುತ್ತೆ, ಇಲ್ಲ ಎಮರ್ಜೆನ್ಸಿ ಇದ್ದರೆ ನಾನು ಕೂಡ ಹೋಗಬೇಕಾಗುತ್ತೆ. ಅಷ್ಟೇ ಇಷ್ಟು ದಿನ ನಾನು ಒಂದೇ ಥರನೇ ಇದ್ಬಿಟ್ಟು ಇವಾಗ ಸಡನ್ನಾಗಿ ಲಗೇಜ್ ಸಮೇತ ಊರಿಗೆ ಹೋಗ್ತಾ ಇದ್ದೀನಿ ಅಂತಂದರೆ ತುಂಬ ಬೇಜಾರು. ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಹತ್ಬಿಟ್ರು. ಇನ್ನು ನಾನು ಅಷ್ಟೇ ಅಲ್ಲಿ ಏನು ತೋರಿಸ್ಕೊಳ್ಳಿಲ್ಲ. ಅವ್ರಿಗೆ ಸಮಾಧಾನ ಮಾಡಿಬಿಟ್ಟು ಇನ್ನು ನಾನು ಸುಮ್ಮನೆ ಬಸ್ಸಲ್ಲಿ ಕುತ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ನಾನು ಕೂಡ ಕಣ್ಣಲ್ಲಿ ನೀರು ಬಂದುಬಿಡ್ತು. ಸಡನ್ನಾಗಿ ನಮ್ಮ ಅಪ್ಪ ಅಮ್ಮ ಎಲ್ಲರೂ ಕೂಡ ನೆನಪಾಗ್ಬಿಟ್ರು ನನಗೆ. ಇನ್ನು ಚಿಕ್ಕಮ್ಮ ಎಲ್ಲರೂ ಕೂಡ ನಮ್ಮ ಅಣ್ಣ ಎಲ್ಲರೂ ಕೂಡ ತುಂಬ ನನಗೆ ನೆನಪಾದರು. ಎಲ್ಲ ಕೂಡ ನೆನೆಸ್ಕೊಂಡು ಸ್ವಲ್ಪ ತುಂಬ ಬೇಜಾರಾಗ್ಬಿಡ್ತು ನನಗೆ. ಇನ್ನು ಏನು ಮಾಡೋದಕ್ಕಾಗೋದಿಲ್ಲ. ಹೆಣ್ಮಕ್ಳು ಅಂತಂದಮೇಲೆ ಮದುವೆ ಆದ ತಕ್ಷಣ ಇನ್ನು ಗಂಡನ ಮನೆಯೇ ಶಾಶ್ವತ. ಇನ್ನು ಅದಕ್ಕೋಸ್ಕರ ಇವಾಗ ಬರಲೇಬೇಕಾಯಿತು. ಇನ್ನು ನೆನ್ನೆನೇ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಕಳಿಸಿದ್ದೆ ನಾನು. ಇವತ್ತು ನಾನು ಗುಂಡ ಆರಾಮಾಗಿ ಸ್ವಲ್ಪ ಫ್ರೀಯಾಗಿ ಬರ್ತಾಯಿದ್ದೀವಿ. ಇನ್ನು ಫೈನಲಿ ಮನೆಗೆ ಬಂದು ಇನ್ನು ರೀಚ್ ಆದ್ವಿ. ಇನ್ನು ಬಂದ ತಕ್ಷಣ ಇಲ್ಲಿ ಅಷ್ಟೇ ಕಲ್ಯಾಣನಂತೂ ತುಂಬ ಮಿಸ್ ಮಾಡ್ಕೊತಾ ಇದ್ರು. ಇನ್ನು ನಮ್ಮ ಯೋಷಿತ ನಮ್ಮ ಧನು ಅಂತೂ ಸಿಕ್ಕಾಪಟ್ಟೆ ಖುಷಿ ಆಗಿಬಿಟ್ರು ನೋಡಿದ ತಕ್ಷಣವೇ. ಇನ್ನು ನಮ್ಮ ಯೋಷಿತಗಂತೂ ತುಂಬ ಖುಷಿ. ಇನ್ನು ಅಣ್ಣ ಗಾಡಿ ಇಳಿದ ತಕ್ಷಣ ಓಡಿ ಬಂದುಬಿಟ್ಟು ಸುಮ್ಮನೆ ನಗ್ತಾ ಇದ್ಲು ಮುಖ ನೋಡಿಕೊಂಡು. ಇನ್ನು ಫೈನಲಿ ನಮ್ದೇನಿರುತ್ತೆ ಹೇಳಿ, ಇನ್ನು ಅಡುಗೆ ಆದ ತಕ್ಷಣ ಇನ್ನು ಬಾಕ್ಸ್ ತುಂಬ್ಕೊಳ್ಳೋದು, ಇನ್ನು ತೋಟಕ್ಕೆ ಹೋಗೋದು, ಈ ಥರ ಇನ್ನೊಂದೆರಡು ದಿನ ಆಮೇಲೆ ಪರ್ಮನೆಂಟಾಗಿ ಇನ್ನು ತೋಟದಲ್ಲೇ ಇರ್ತೀವಿ. ಓಕೆ ಫ್ರೆಂಡ್ಸ್, ಈ ಮಿನಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ಮಿನಿ ವ್ಲಾಗಲ್ಲಿ. ಅಲ್ಲಿವರೆಗೆ ಈ ಮಿನಿ ವ್ಲಾಗ್ ನೋಡ್ತಾ ಇರಿ.